ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮಾಮೂಲಿ ಗೊತ್ತಲ್ಲ ನಿಮಗೆ ಯಾವ ಡ್ಯೂಟಿ ಅಂತ, ಸ್ಕೂಲ್ ಡ್ಯೂಟಿ 2 ಡೇಸ್ ಒಂದು ಸಲ ಡೀಸೆಲ್ ಕೊಡ್ತಾರೆ. ಆ ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿಂದ ನಮ್ಮ ಸಂಜುನು ಅಲ್ಲೇ ಬಂದು ಅವ್ನ ಗಾಡಿ ತಗೊಂಡು, ಅವ್ನ ಗಾಡಿಗೆ ಇನ್ನೊಬ್ಬ ಡ್ರೈವರ್ ಇದ್ದಾನೆ, ಅವ್ನು ಹತ್ತಿಸ್ಕೊಂಡು ಅವ್ನು ಹೊಂಟ, ನಾನು ಇವನ್ನ ಕರ್ಕೊಂಡು ಅವ್ನು ಆ ಗಾಡಿ ಎತ್ಕೊಂಡು ಹೋಗ್ತಾನೆ. ಬಾ ನಾನು ನೀನು ನಮ್ಮ ಗಾಡಿಲೇ ಹೋಗೋಣ ಅಂದ್ಬಿಟ್ಟು ಅವನನ್ನು ಕರ್ಕೊಂಡು ನೋಡಿ ಹೆಂಗೆ ಕೂತಾನೆ ಇಲ್ಲಿ. ಅವನು ಕರ್ಕೊಂಡು ಹೋಗಿದ್ದೆ ನಾವು ಫಸ್ಟ್ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಬಿಟ್ಟಿದ್ದೆ. ಅಂದರೆ ಅಲ್ಲಿಂದ ಇನ್ನೂ ಒಂದು 7-8 ಕಡೆ ಪಿಕಪ್ ಇದೆ, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಡೈರೆಕ್ಟ್ ನಾವು ಬಂದಿದ್ದೆ ಸ್ಕೂಲ್ ಹತ್ರ ಗುರು. ಮಕ್ಳನ್ನ ಡ್ರಾಪ್ ಮಾಡಿದೆ ಗುರು. ಡ್ರಾಪ್ ಮಾಡಿ ನಂದು ಗಾಡಿ ಯಾಕೋ ಜರ್ಕ್ ಹೊಡಿತಿತ್ತು. ಜರ್ಕು ಅಂದರೆ ಮೊನ್ನೆ ನಮ್ಮ ಸಂಜು ಬೆಂಗಳೂರಿಗೆ ಎತ್ಕೊ ಹೋಗಿದ್ದ. ಬೆಂಗಳೂರು ಡ್ಯೂಟಿ ಮುಗಿಸ್ಕೊಂಡು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಅಣ್ಣ ಯಾಕೋ ಜರ್ಕ್ ಹೊಡಿತೈತೆ ಅಂತ. ಅಷ್ಟೊತ್ತಿಗೆ ನನಗೆ ಡೌಟ್ ಹೊಡಿತು, ಬಹುಶಃ ಜೈಂಟಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು, ಸ್ಟಾರ್ಗಿರು ಹೋಗಿರುತ್ತೆ ಅಂತ ಅಂದ್ಕೊಂಡು ಬಿಡು ಅದಕ್ಕೆ ಮನೆಗೆ ಹೋಗೋದು ಬೇಡ, ಇಲ್ಲಿಂದ ಡೈರೆಕ್ಟ್ ಹಿಂಗೆ ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು, ಬಾ ಸಂಜೆ ಎತ್ಕೋ ಗಾಡಿನ ಅಂತೇಳಿ ಕಟ್ಟೆ ಬ್ಲೇಡು ಸ್ವಲ್ಪ ಜರ್ಕಿತ್ತು, ಅದಕ್ಕೆ ಅದು ಎರಡು ಒಟ್ಟಿಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಬರೋದ ಅಂದ್ಬಿಟ್ಟು ಬಾ ಸಂಜು ಹೋಗೋಣ ಅಂತೇಳಿ ನಮ್ಮ ಸಂಜುನೇ ಎತ್ತು ಹಾಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದೆ ನಾವು. ಹಂಗೆ ಟಿ ನರಸೀಪುರದಲ್ಲಿ ಟಿಫನ್ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಅಲ್ಲೇ ಟಿಫನ್ ತಿನ್ಕೊಂಡು ಅಲ್ಲಿಂದ ಟಿಫನ್ ತಿನ್ಕೊಂಡು ಹಂಗೆ ಮುಂದೆ ಹೊರಟವರು. ನಮ್ಮ ಸಂಜು ನಾನೇ ಎತ್ಕೊತೀನಣ್ಣ ಅಂತಂದ, ಅವನು ಎತ್ಕೊಂಡು ಅಲ್ಲಿಂದ ಹೊರಟಿದ್ದೆ ಮೈಸೂರು ಎಲ್ಲೇ ತೋಟ ಗ್ಯಾರೇಜಿಗೆ ಬಂದು ಈ ಥರ ಕಂಪ್ಲೇಂಟ್ ಅಂತ ಹೇಳಿದೆ. ಅದಕ್ಕೆ ಆಯ್ತಣ್ಣ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡಿಕೆ ನುಕ್ಕೊಂಡು ಅಣ್ಣ ಜರ್ಕ್ ಹೊಡಿತಿದ್ದಕ್ಕೆ ಏನಪ್ಪ ಕಾರಣ ಅಂತಂದರೆ, ಒಂದು ಸ್ಟಾರ್ ಹೊಂಟೋಗಿತ್ತು. ನಾನು 3 ಚೇಂಜ್ ಮಾಡ್ಸೋಣ ಅಂತ ಹೋಗಿದ್ದೆ. 3 ಬೇಡ, 1 ಆಯ್ತು ಆಕಳಿ ಬೈ ಅಂತ ಹೇಳಿದ್ರು ನಮ್ಮ ಬೈ ಪಾಷಾ ಬೈ. ಅದಕ್ಕೆ ಒಂದೇ ಚೇಂಜ್ ಮಾಡಿ ನಾವು ಊಟ ಮಾಡ್ಕೊಬರೋಣ ಅಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಬಂದು ನಮ್ಮಂಥ ಡ್ರೈವರ್ಸ್ಗೆ ಅಂತಲೇ ಒಂದು ಹೋಟ್ಲು ಪಕ್ಕದಲ್ಲೇ ಐತೆ ನಮ್ಮ ಎಲ್ಲ ತೋಟದಲ್ಲಿ, ಅಯ್ಯಪ್ಪ ಹೋಟೆಲ್ ಅಂತ. ಇದು ಧರ್ಮಸ್ಥಳ ಹೋಟೆಲು ಅಂತೆಲ್ಲ ಕರೀತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಸಿಂಪಲ್ಲು. ಅಂದರೆ ಒಂದು ಏನೇ ತಗೊಳ್ಳಿ ನಿಮ್ಮ 30 ರೂಪಾಯಿ ಇಲ್ಲಿ. ಅದಕ್ಕೆ ಇಲ್ಲಿಗೆ ಬಂದು ನಾನು ಮುದ್ದೆ ಮತ್ತು ರೈಸು ಒಂದು ಹಾಫ್ ರೈಸ್ ಎಲ್ಲ ತಗೊಂಡೆ. ನಮ್ಮ ಚಂದನು ಮುದ್ದೆ ತೊಗೊಂಡ, ನಮ್ಮ ಸಂಜುನು ರೈಸ್ ತೊಗೊಂಡ. ಅಲ್ಲಿಂದ ಊಟ ಮಾಡ್ಕೊಂಡು ಸೀದಾ ಗ್ಯಾರೇಜ್ ಹತ್ರ ಹೋಗೋಣ ಅಂದ್ಬಿಟ್ಟು ಬಂದ ಗುರು. ಅಲ್ಲಿಂದ ಬಂದು ನೋಡ್ತೀನಿ ಫ್ರಂಟ್ ವೀಲ್ ಎಲ್ಲ ಕಿತ್ತು ಹಸ್ತಿದ್ರು ಅಪ್ಗ್ರೀಸ್ ಮಾಡೋಕ್ಕೆ ಅಂದ್ಬಿಟ್ಟು. ಓಕೆ ಆಯಿತು ಮಾಡಿ ಅಂತೇಳಿ ಅದನ್ನು ಅಪ್ಗ್ರೀಸ್ ಎಲ್ಲ ಮಾಡಿಸಿ ಮುಗಿಸ್ಕೊಂಡು ಅಷ್ಟರೊಳಗೆ ಸಂಜೆ ಆಗೋಯ್ತು. ಮತ್ತು ನಂದು ಕಟ್ಟೆ ಕೆಲಸ ಒಂದು ಪೆಂಡಿಂಗ್ ಉಳ್ಕೊತ್ತು. ಅದಕ್ಕೆ ಅಂದ್ಬಿಟ್ಟು ಅಲ್ಲೇ ಆಲ್ಟ್ ಆಗೋಣ ಅಂದ್ಬಿಟ್ಟು ಅಲ್ಲೇ ವಿಡಿಯೋ ಮಾಡೋಣ ಅಂತ ನಿಲ್ಲಿಸ್ತಾಗೋದು. ಅಷ್ಟೊತ್ತಿಗೆ ನಮ್ಮ ಪಾಷಾ ಬೈ ಬಂದರು. ತುಂಬ ಚೆನ್ನಾಗಿ ಗಾಡಿ ಕೆಲಸ ಮಾಡಿಕೊಡ್ತಾರೆ. ಅಷ್ಟು ರೆಸ್ಪಾನ್ಸ್ ಮಾಡಿ ಅವರು ಕ್ಲೀನಾಗಿ ಮಾಡಿಕೊಡ್ತಾರಲ್ಲ, ಅದು ನಮಗೆ ಖುಷಿ ಗುರು. ಅಂದರೆ ಕೆಲವು ಐಟಮ್ಗಳು ಸಿಗಲ್ಲ ಅಂತಂದರು, ಅವ್ರ ಹತ್ರ ಸ್ಪೇರ್ ಎಲ್ಲ ಇರುತ್ತೆ. ಅದರಿಂದ ನಾವು ಅಲ್ಲಿ ಜಾಸ್ತಿ ಲೈಕ್ ಮಾಡಿ ಅಲ್ಲಿಗೆ ಹೋಗ್ತೀವಿ. ಎಲ್ಲ ಗಾಡಿನೂ ಸುಮಾರು ಗಾಡಿನೂ ಅಲ್ಲಿಗೆ ಬರ್ತವೆ. ನಮ್ಮ ಗಾಡಿಗಳೆಲ್ಲ ಆಲ್ಮೋಸ್ಟ್ ಅಲ್ಲೇ ನಾವು ಮಾಡಿಸೋದು. ಅಲ್ಲಿಂದ ಅವ್ರ ಜೊತೆನೂ ಒಂದು ವೀಡಿಯೋ ಮಾಡ್ಕೊಂಡು ಅವ್ರ ಜೊತೆನೂ 1-2 ಮಾತಾಡಿ ಅಲ್ಲಿಂದ ನಾವು ಹೊರಟಿದ್ದೆ ಊಟ ಮಾಡೋಕ್ಕೆ ಗುರು. ಮತ್ತು ಬೆಳಗ್ಗೆ ಎದ್ದು ಅಲ್ಲಿಂದ ಇನ್ನೂ ಗಾಡಿ ಕೆಲಸ ಪೆಂಡಿಂಗ್ ಐತೆ ಅಂದ್ಬಿಟ್ಟು ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತಂದು ನಮ್ಮ ಚಂದು ಆಲ್ರೆಡಿ ಇನ್ನೂ ಮಲಗಿದ್ದ. ನಮ್ಮ ಫ್ರೆಂಡು ಒಬ್ರದ್ದು ಬರ್ತಡೇ ಇತ್ತು ಅಂದ್ಬಿಟ್ಟು ಅವರು ನೈಟು ಬಂದು ಅವ್ರ ಬರ್ತಡೇ ಕೇಕೆಲ್ಲ ಕಟ್ ಮಾಡಿಸಿ ಮತ್ತು ನೈಟ್ ನಾವು ಇಲ್ಲೇ ಮಲ್ಕೋತೀವಿ ಅಂದ್ಬಿಟ್ಟು ಎಲ್ಲೇ ತೊಡ್ತಲ್ಲೇ ಮಲಗಿದ್ದು. ಅಲ್ಲಿ ಬಂಕ್ ಎದುರುಗಡೆ ಹಾಕ್ಕೊಂಡು ನಮ್ಮ ಚಂದು ಟೈಮ್ ಆಯಿತು ಬರಲ್ಲ ಅಂತೇಳಿ ಮತ್ತು ಅವನು ಎಬ್ರಿಸೋಣ ಅಂತ ಹೋದೆ ಗುರು. ನೋಡಿ ಗುರು ಯಾವ ಥರ ಮಲಗವನೆ ಅಂತ, ಕಾರಲ್ಲೇ ಮಲಗಿಬಿಟ್ಟವನೆ. ಬಂದು ಗಾಡಿ ಒಳಗೆ ಮಲ್ಕೊಳ್ಳ ಅಂತಂದರೆ ಮನೆ ಕಳ್ದೇ ಕಾರಲ್ಲೇ 3 ಜನ. ಅಲ್ಲಿ ಹಿಂದಗಡೆ ಚಂದು ಗೊಂಬೆನೂ ಅವನೇ, ಗಡಿನಾಡು ಚಂದು. ಮತ್ತು ಅವ್ರನ್ನ ನಮ್ಮ ಚಂದನ ಎಬ್ರಿಸ್ಕೊಂಡು ಅಲ್ಲಿಂದ ಬಾ ಲೇಟ್ ಆಗೈತೆ, ಅವರು ಕಟ್ಟೆ ಫೋನ್ ಮಾಡ್ತಾರೆ ಅಂತ ಅಲ್ಲಿಂದ ಹೊರಟೆ ಗುರು. ನಮ್ಮ ಚಂದು ನಾನೇ ಎತ್ಕೊತೀನಣ್ಣ ಆ ಗಾಡಿನ, ನೀವು ಈ ಗಾಡಿ ಎತ್ಕೊಳ್ಳಿ ಅಂದ್ಬಿಟ್ಟು ಅವ್ನ ಗಾಡಿ ನನಗೆ ಕೊಟ್ಟು ನನ್ನ ಗಾಡಿ ಎತ್ಕೊಂಡು ಹೊರಟ. ಹಂಗೆ ಮೈಸೂರು ಸಿಟಿ ಒಳಗಡೆ ಹೋಗ್ತಾಯಿದ್ವಿ. RMC ಹತ್ರ ಅವ್ರದ್ದು ಗ್ಯಾರೇಜ್ ಇರೋದು. ಆಲ್ರೆಡಿ ನಾವು ಬರೋದನ್ನೇ ಕಾಯ್ಕೊಂಡು ಕೂತಿದ್ರು ನಮ್ಮ ಅಣ್ಣ ಜೋಶಪ್ಪಣ್ಣ. ಅವರು ಬಂದೆಡ್ಕೆ ನನ್ನ ಗಾಡಿ ಸೈಡ್ಗೆ ಹಾಕಿಲ್ಲಿ ಅಂತೇಳಿ ಅವ್ರ ಅಂಗಡಿ ಇಲ್ಲೇ 35 ವರ್ಷದಿಂದ ಇವ್ರ ಅಂಗಡಿ ಇದೆ ಅಂತ. ಇಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 7-8 ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ ಇವ್ರ ಹತ್ರ ಕಟ್ಟೆ ಕೆಲಸ ಮಾಡ್ಸೋಕ್ಕೆ. 35 ವರ್ಷದಿಂದ ಅವರು ಕೆಲಸ ಮಾಡ್ತಾಯಿದ್ದೀನಿ ಇಲ್ಲೇ ಒಂದೇ ಅಂಗಡಿಲಿ ಅಂತ ಅಂದರು. ಅಂದರೆ ಅವರೇ ಓನರು, ಅಂದರೆ ಅವ್ರ ಜೊತೆ 4 ಜನ ಕೆಲಸ ಮಾಡ್ತಾರೆ. ಅಲ್ಲಿಂದ ಕೆಲಸ ಮಾಡಿಸ್ಕೊಂಡು ಮುಂದೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಗ್ರೀಸ್ ಹೊಡೆಸ್ಕೊಂಡು ಸೀದಾ ಊರ ಕಡೆ ಹೋಗೋಣ ಅಂದ್ಬಿಟ್ಟು ಗ್ರೀಸ್ ಹತ್ರ ಹೋದೋ. ಗ್ರೀಸ್ ಹತ್ರ ಗುರು ಎಲ್ಲ ಮುಗೀತು. ಲಾಸ್ಟಿಗೆ ಗ್ರೀಸ್ ಹೊಡೆಸ್ಕೊಂಡು ಮನೆ ಕಡೆ ಹೊರಟ. ನೋಡಿ 2 ಗಾಡಿನೂ ಇಲ್ಲೇ ಐತೆ. ಗ್ರೀಸು ನಮ್ಮ ಮೈಸೂರಲ್ಲಿ ನಂಬರ್ 1. ನಮ್ಮ TT ಹೊಡೆಯೋದು ಇವ್ರು ನಮ್ಮ TT ಅವರಿಗೆ ಆಲ್ಮೋಸ್ಟ್ ನಮ್ಮ ಮೈಸೂರಲ್ಲಿ ಎಷ್ಟು TT ಐತೆ ಅಷ್ಟು TTಗೂ ಗೊತ್ತು ಇವರು. ಯಾಕೆಂದರೆ ನಮ್ಮ TTಗೆ ಚೆನ್ನಾಗಿ ಗ್ರೀಸ ಹೊಡೆಯೋದು ಅಂತಂದರೆ ಇವರು ಒಬ್ಬರೇ. ನೋಡ್ಕೊಳ್ಳಿ, ಅವ್ರನ್ನ ತೋರಿಸ್ತೀನಿ ಯಾರು ಅಂತ. ಇಲ್ಲಿ ಈ ಹೀರೋನೇ
ಗ್ರೀಸ್ ಎಲ್ಲ ಹೊಡೆಸಿ ಅವನ ಗಾಡಿಗೆ ನನ್ನ ಗಾಡಿಗೆ 2 ಗಾಡಿಗೆ ಹೊಡೆಸ್ಕೊಂಡು ಅಲ್ಲಿಂದ ಬಿಟ್ಟೋಗ್ರು. ಅಲ್ಲಿಂದ ನಂದು ಇನ್ನೂ ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ಯಳಂದೂರಲ್ಲಿ. ಅಲ್ಲಿಂದ ನಾನು ಬಂದಿದ್ದೆ. ಹಿಂದಗಡೆ ವೀಲು 10,000 ಮೇಲೆ ಹೊಡೀತು ಅಂದ್ಬಿಟ್ಟು ಉಲ್ಟಾ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮಧುಕೆರೆ ಅಂತ ನಮ್ಮ ಯಳಂದೂರಲ್ಲೇ ಇದೆ. ಇದು ಓಪನ್ ಆಗಿ 1 ವರ್ಷ ಮೇಲೆ ಆಯಿತು. ತುಂಬ ಅಲೈನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಮೈಸೂರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ನಮಗೀಗ. ಅಲ್ಲೇ ಟೈರೆಲ್ಲ ಉಲ್ಟಾ ಮಾಡಿಸಿ ಟೈರೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಂದ ಹೊರಟಿದೆ ಸೀದಾ ಮನೆ ಹತ್ರ ಹೊರಟೆ. 2 ದಿನ ಆಗಿತ್ತಲ್ಲ ಮನೆಗೆ ಹೋಗೋಣ ಅಂದ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.